be hungry and want to recap of the messages. ಒಂದು ವೇಳೆ ನೀವೆಲ್ಲರೂ ಹಸಿವೆ ಉಳ್ಳವರಾಗಿದ್ದು ಈ ಮೂರು ಸಂದೇಶಗಳ ಸಾರಾಂಶವನ್ನು ಕೇಳೋದಕ್ಕೆ ಬಯಸದಿರಬಹುದು. I am not going to do that. ನಾನು ಅದನ್ನು ಮಾಡುವುದಿಲ್ಲ. But I want to tell you that this book is a wonderful book, a powerful book for the dangerous. ಆದರೆ ಈ ಪುಸ್ತಕದ ಕುರಿತಾಗಿ ಹೇಳುವಾಗ ಇದು ಅದ್ಭುತವಾದಂತಹ ಒಂದು ಪುಸ್ತಕ, ಶಕ್ತಿಯುತವಾದಂತಹ ಪುಸ್ತಕ, ಇದು ಬಹಳ ಅಪಾಯಕಾರಿ ಪುಸ್ತಕ. It is an amazing privilege to again hear from the word of God and what it can do in our life. ದೇವರ ವಾಕ್ಯವು ಮತ್ತು ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಬಹುದು ಎಂಬುದನ್ನ ಮತ್ತೊಮ್ಮೆ ಕೇಳುವಂತಹ ಭಾಗ್ಯ ಇದಾಗಿತ್ತು. There are many countries that ban this book. ಅನೇಕ ದೇಶಗಳು ಈ ಪುಸ್ತಕಗಳನ್ನ ಈಗಾಗಲೇ ಬ್ಯಾನ್ ಮಾಡಿವೆ. In North Korea this is not allowed. ನಾರ್ತ್ ಕೊರಿಯಾದಲ್ಲಿ, ಉತ್ತರ ಕೊರಿಯಾ ದೇಶದಲ್ಲಿ ಈ ಪುಸ್ತಕಗಳನ್ನ If you go with the Bible in your bag, they will take that away. ನೀವು ಸೌದಿ ಅರೇಬಿಯಾಕ್ಕೆ ಹೋಗುವಾಗ, ಪ್ರಯಾಣಿಸುವಾಗ ಈ ಪುಸ್ತಕವನ್ನು ತೆಗೆದುಕೊಂಡು ಹೋಗುವುದಾದ್ರೆ ಅವರು ಅದನ್ನು ಕಿತ್ತುಕೊಳ್ಳುತ್ತಾರೆ. Afghanistan, this Bible is banned. ಅಫ್ಘಾನಿಸ್ತಾನ ದೇಶದಲ್ಲಿ ಸತ್ಯವೇದವು ಸಂಪೂರ್ಣವಾಗಿ ಅದು ಅನುಮತಿಸಲ್ಪಡುವುದಿಲ್ಲ. North Korea, banned. ಉತ್ತರ ಕೊರಿಯಾದಲ್ಲಿ ಅದನ್ನು ರದ್ದು ಮಾಡಲಾಗಿದೆ. Communist countries banned this book. ಸಮತಾವಾದದ ಎಲ್ಲಾ ದೇಶಗಳು ಈ ಪುಸ್ತಕವನ್ನು ರದ್ದು ಮಾಡಿವೆ. They know that this is dangerous book. ಯಾಕೆಂದರೆ ಈ ಪುಸ್ತಕವು ಅಪಾಯಕಾರಿಯಾದ ಪುಸ್ತಕ ಎಂದು ನಾವೆಲ್ಲ ತಿಳಿದಿದ್ದಾರೆ. ಇದು ಜನರ ಜೀವಿತಗಳನ್ನು ಬದಲಾಯಿಸುತ್ತದೆ. The popes banned it and burned it. ಈ ಪೋಪ್ಗಳವರು ಈ ಪುಸ್ತಕಗಳನ್ನು ರದ್ದು ಮಾಡಿ ಅವುಗಳನ್ನು ಸುಟ್ಟು ಹಾಕಿದರು. Communist nations prevented it from going there. ಸಮತಾವಾದದ ದೇಶಗಳು ಆ ದೇಶಗಳ ಒಳಗೆ ಇದು ಪ್ರವೇಶ ಮಾಡದ ಹಾಗೆ ತಡೆ ಮಾಡಿದರು. Some of you know that I had a privilege to go to the previous Soviet Union known as Russia today. ಈಗ ರಷ್ಯಾ ಎಂಬುದಾಗಿ ಕರೆಯಲ್ಪಡುವಂತಹ, ಸೋವಿಯತ್ ಯೂನಿಯನ್ ಎಂಬುದಾಗಿ ಕರೆಯಲ್ಪಡುವಂತಹ ಆ ದೇಶಕ್ಕೆ ಹೋಗುವಂತಹ ಒಂದು ಭಾಗ್ಯ ನನಗಿತ್ತು ಎಂಬುದಾಗಿ ಮೇಲೆ ಕೆಲವರಿಗೆ ಗೊತ್ತು. It was called the Iron Curtain. ಅದನ್ನ ಒಂದು ಕಬ್ಬಿಣದ ಒಂದು ರೇಖೆ, ಕಬ್ಬಿಣದ ಪರದೆ ಎಂಬುದಾಗಿ ಅದನ್ನು ಕರೆಯುತ್ತಾರೆ. It was banned. ಅಲ್ಲಿ ಸತ್ಯವೇದವು ರದ್ದು ಮಾಡಲಾಗಿತ್ತು. Who had Bible were confiscated and they were put in jail and killed. ಸತ್ಯವೇದವನ್ನು ಹೊಂದಿದಂತಹ ಜನರು ಹಿಡಿಯಲ್ಪಟ್ಟು ಅವರನ್ನು ಸೆರೆಮನೆಗೆ ಹಾಕಿ ಅಲ್ಲಿ ಕೊಲ್ಲಲ್ಪಟ್ಟರು. But in 1992-93, 1992-93 ದಶಕದಲ್ಲಿ communism collapsed there. ಅಲ್ಲಿ ಸಮತಾವಾದವು ಬಿದ್ದು ಹೋಯಿತು. In the time of President Gorbachev, ಅಲ್ಲಿ ಒಂದು ಅಧ್ಯಕ್ಷರ ಒಂದು ಕಾರ್ಯಗಳು ಮೇಲೆ ಆರಂಭಿಸಿದವು. ಗಾರ್ಬೆಚಾರ್ ಎಂಬುದಾಗಿ ಹೇಳುವಂತಹ ಒಂದು ಅಧ್ಯಕ್ಷರು ಸ್ಥಾನಕ್ಕೆ ಬಂದರು. door opened. ಅಲ್ಲಿ ಅವರು ಸುವಾರ್ತೆಗೆ ಬಾಗಿಲು ತೆರೆಯಿತು. I had the privilege to go with 317 people to give almost 2 lakhs Bible in Russian language. ಅಲ್ಲಿ 317 ಮಂದಿಯವರೊಂದಿಗೆ ನಾನು ಕೂಡ ಒಬ್ಬನಾಗಿ ಸರಿಸುಮಾರು 2 ಲಕ್ಷ ಬೈಬಲ್ಗಳನ್ನು ಅಲ್ಲಿ ವಿತರಿಸುವುದಕ್ಕೆ ನಾನು ಹೋಗಬೇಕಾಯಿತು. I have seen the hunger people had for the word of God. ಅಲ್ಲಿ ಜನರು ದೇವರ ವಾಕ್ಯದ ಹಸಿವೆಯನ್ನು ಇದ್ದುದನ್ನು ನಾನು ಕಂಡಿದ್ದೇನೆ. So many experience in that short trip to Russia. ಆ ಒಂದು ರಷ್ಯಾ ದೇಶಕ್ಕೆ ನಾನು ಬೆಳೆಸಿದಂತಹ ಒಂದು ಸಣ್ಣದಾದಂತಹ ಒಂದು ಪ್ರಯಾಣದಲ್ಲಿ ಅನೇಕ ಅನುಭವಗಳನ್ನು ಕಂಡೆನು. A country that said no Bible, banned it, but God opened the door. ದೇವರ ವಾಕ್ಯವು ಬೇಡ ಎಂಬುದಾಗಿ ರದ್ದು ಮಾಡಿದಂತಹ ದೇಶದಲ್ಲಿ ದೇವರು ಬಾಗಿಲನ್ನು ತೆರೆದನು. We printed about 2 lakhs Bible in Eastern Europe and shipped it to Russia before we went there. ನಾವು ಪೂರ್ವ ಯುರೋಪ್ನಲ್ಲಿ 2 ಲಕ್ಷದಷ್ಟು ಬೈಬಲ್ಗಳನ್ನು ಮುದ್ರಿಸಿ ಅಲ್ಲಿ ಹೋಗುವುದಕ್ಕೆ ಮುಂಚಿತವಾಗಿ ಅವುಗಳನ್ನು ನಾವು ಹಡಗಿನಲ್ಲಿ ಕಳಿಸಿಬಿಟ್ಟೆವು. Stored in a warehouse. ಅದೊಂದು ಉಗ್ರಾಣದಲ್ಲಿ ಅದನ್ನು ಅವರು ಇಡಲಾಗಿತ್ತು. We went there. ನಾವು ಅಲ್ಲಿ ಹೋದೆವು. We rented a ship. ನಾವೊಂದು ಹಡಗನ್ನ ಬಾಡಿಗೆ ಕೊಂಡುಕೊಂಡೆವು. A large ship. ಒಂದು ದೊಡ್ಡದಾದಂತಹ ಹಡಗು. Filled it with Bible. ಅದನ್ನು ಸಂಪೂರ್ಣವಾಗಿ ಸತ್ಯವೇದಗಳಿಂದ ತುಂಬಿಸಿ And we lived in that ship. ಆ ಒಂದು ಹಡಗಿನಲ್ಲಿಯೇ ನಾವು ಜೀವಿಸಿದೆವು. Went from port to port to distribute Bible. ಸತ್ಯವೇದಗಳನ್ನು ವಿತರಣೆ ಮಾಡುವುದಕ್ಕಾಗಿ ಒಂದು ಬಂದರಿನಿಂದ ಮತ್ತೊಂದು ಬಂದರಿಗೆ ನಾವು ಪ್ರಯಾಣ ಮಾಡಿದೆವು. Country that said no God, atheistic country that said no Bible, God opened the door. ದೇವರು ಬೇಡ ಎಂಬುದಾಗಿ ಹೇಳಿದಂತ ಒಂದು ದೇಶ, ದೇವರಿಲ್ಲ ಎಂಬುದಾಗಿ ಹೇಳಿದಂತ ನಾಸ್ತಿಕರ ದೇಶ ದೇವರ ವಾಕ್ಯಕ್ಕೆ ನಮ್ಮ ಬಾಗಿಲನ್ನು ತೆರೆಯಿತು. Government gave us translators to translate the message to Russian language. ಆ ಒಂದು ಸರ್ಕಾರವು ಸತ್ಯವೇದದ ಸಂಗತಿಗಳನ್ನ, ಸಂದೇಶಗಳನ್ನ ಭಾಷಾಂತರ ಮಾಡೋದಕ್ಕೆ ಭಾಷಾಂತರಗಾರರಿಗೆ ಅನುಮತಿ ಕೊಟ್ಟಿತು. We are living in southern India. ನಾವು ದಕ್ಷಿಣ ಭಾರತದಲ್ಲಿ ಜೀವಿಸುತ್ತಿದ್ದೇವೆ. We are living in Bangalore. ನಾವು ಬೆಂಗಳೂರಿನಲ್ಲಿದ್ದೇವೆ. We have the privilege to hear this message. Come gather together. Even in India, if you go to North India and carry a Bible and go, you could be arrested for conversion and you could be put in jail. ಆದರೆ ಇಲ್ಲಿ ನಮಗೆ ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ಕಲಿಯುವಂತ ಭಾಗ್ಯವಿದೆ. ಆದರೂ ಈಗಲೂ ಕೂಡ ನೀವು ಉತ್ತರ ಭಾರತಕ್ಕೆ ಹೋಗುವುದಾದರೆ, ಕಡೆಗಳಲ್ಲಿ ಸತ್ಯವೇದವನ್ನು ಹಿಡಿದುಕೊಂಡು ಹೋಗುವುದಾದರೆ ನಿಮ್ಮನ್ನ ಬಂಧಿಸಿ ಸೆರೆಮನೆಗೆ ಹಾಕುತ್ತಾರೆ. We understand the privilege that we have. ನಮಗಿರುವಂತಹ ಸೌಭಾಗ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವಾ? Young generation, cell phone generation, they don't
value this. ಯೌವನಸ್ಥರು ಮತ್ತು ಈ ಮೊಬೈಲ್ ಸಂಗತಿಗಳನ್ನು ಉಪಯೋಗಿಸುವಂತ ಈ ತಲೆಮಾರಿನ ಯೌವನಸ್ಥರು ಈ ಸಂಗತಿಗಳಿಗೆ ಮೌಲ್ಯವನ್ನು ಕೊಡುವುದಿಲ್ಲ. They watch the Facebook and they put their pictures on it. They have no desire for the real book. ಅವರು ಈ ಫೇಸ್ಬುಕ್ ಎಂಬುದಾಗಿ ಹೇಳಿಕೊಳ್ಳುವಂತಹ ಮಾಧ್ಯಮಗಳಲ್ಲಿ ತಮ್ಮ ಚಿತ್ರಗಳನ್ನ ಹಾಕಿಕೊಡುತ್ತಾರೆ ಹೊರತು ಈ ಒಂದು ವಾಕ್ಯದ ವಿಷಯದಲ್ಲಿ ಅವರಿಗೆ ಯಾವುದೇ ಆಸೆ ಇಲ್ಲ. When I see some of the children's Facebook, I watch it. I said, are they the same people? ಅವರು ನಿಜವಾಗಿ ಅವರು ಇರುವುದು ಒಂದು ಕಡೆ, ಒಂದು ರೀತಿಯಲ್ಲಿ ತೋರಿಸುವುದು ಇನ್ನೊಂದು ರೀತಿಯಲ್ಲಿ. They look like ರಾಜ್ಕುಮಾರ್ and Amitabh Bachchan. ಓಕೆ, ಫೇಸ್ಬುಕ್ ಗಳನ್ನ ಮಕ್ಕಳ ಒಂದು ಪ್ರೊಫೈಲ್ ಗಳನ್ನ ನಾನು ಗಮನಿಸುವಾಗ ಇವರಿಬ್ಬರು ಒಂದೇ ಎಂಬುದಾಗಿ ನಾನು ಕೇಳುವನಾಗಿದ್ದೇನೆ. ಅವರು ಲೋಕಕ್ಕೆ ಆಕರ್ಷಿತರಾಗಿದ್ದಾರೆ ಹೊರತು ವಾಕ್ಯಕ್ಕಲ್ಲ. ನಾವಿದನ್ನು ಹೇಳುವಾಗ ಅವರು ನಮ್ಮನ್ನು ಮೂರ್ಖರೆಂದು ಭಾವಿಸುತ್ತಾರೆ. ಅದರಿಂದ ಅಪಾಯಕಾರಿಯಾದ ಪುಸ್ತಕ. ನಮ್ಮಲ್ಲಿ ಅನೇಕರು ಬಾಲ್ಯದಿಂದಲೇ ಈ ಸಂಗತಿಗಳನ್ನು ಕಲಿಯುವಂತಹ ಭಾಗ್ಯವುಳ್ಳವರಾಗಿದ್ದೇವೆ. ದೇವರ ವಾಕ್ಯವನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ? ನಾನು ಸಂದೇಶಗಳನ್ನು ಪುನಃ ಹೇಳುತ್ತಿಲ್ಲ. People, when the word of God came to them, they received as what it is, the word of God. ವಿಗ್ರಹಾರಾಧನೆ ಮಾಡುತ್ತಿದ್ದಂತಹ ಥೆಸಲೋನಿಕ ಪಟ್ಟಣದ ಆ ಜನರ ಬಳಿಗೆ ದೇವರ ವಾಕ್ಯವು ಬಂದಾಗ ಅದು ನಿಜವಾಗಿಯೂ ದೇವರ ವಾಕ್ಯವೇ ಎಂಬುದಾಗಿ ಅವರು ಅದನ್ನು ಸ್ವೀಕರಿಸಿದರು. ನಾನು ರಷ್ಯಾದಲ್ಲಿ ನಡೆದಂತಹ 2 ಘಟನೆಗಳನ್ನು ನಾನು ಹೇಳುತ್ತೇನೆ. ನಾವು ಹಡಗಿನಲ್ಲಿ ಇದ್ದೆವು. ಅದು ಬೈಬಲ್ ಶಿಪ್ ಎಂಬುದಾಗಿ ಅದನ್ನು ಕರೆಯಲ್ಪಟ್ಟದ್ದು. ಆ ಒಂದು ವೋಲ್ಗಾ ರಿವರ್ ಎಂಬುದಾಗಿ ಹೇಳುವಂತಹ ಒಂದು ದೊಡ್ಡ ಕಾಲುವೆ ಮಧ್ಯದಲ್ಲಿ ನಾವು ಹಾದು ನಮಗೆ ನಮ್ಮ ಬಳಿಯಲ್ಲಿ ಸತ್ಯವೇದವಿದೆ ಎಂಬುದನ್ನು ಜನರು ಕೇಳಿಸಿಕೊಂಡ್ರು. ನಮ್ಮ ಅಕ್ಕಪಕ್ಕದಲ್ಲಿ ಸಂಚರಿಸುತ್ತಿದ್ದಂತಹ ಹಡಗುಗಳಿಗೆ ನಾವು ಸತ್ಯವೇದವನ್ನು ಒಂದು ಚೀಲದಲ್ಲಿ ಕಟ್ಟಿ ಆ ಪಕ್ಕದ ಹಡಗುಗಳಿಗೆ ಎಸೆಯುತ್ತಿದ್ದೆವು. ಅನೇಕ ಮಂದಿ ದೋಣಿಗಳಲ್ಲಿ ಬಂದು ಸತ್ಯವೇದವನ್ನು ಪಡ್ಕೊಳ್ಳುವುದಕ್ಕಾಗಿ ಬರುತ್ತಿದ್ದರು. ನಾವು ಎಸೆಯುವುದನ್ನು ಹಿಡ್ಕೊಳ್ಳುತ್ತಿದ್ದರು. ನಾವು ಬೆಳಗಿನ ಜಾವದಲ್ಲಿ ಆ ಒಂದು ಬಸ್ಗಳನ್ನು ಹತ್ತುತ್ತಿದ್ದೆವು. ಆ ಒಂದು ಬಸ್ನ ಒಂದು ಕೆಳಗಿನ ಸ್ಥಳಗಳನ್ನ ಸತ್ಯವೇದ ತುಂಬಿಸುತ್ತಿದ್ದೆವು. ನಾವು ವಿವಿಧ ರೀತಿಯ ಬಂದರುಗಳಿಗೆ ಪಟ್ಟಣಗಳಿಗೆ ಹೋಗಿ ಸತ್ಯವೇದವನ್ನು ವಿತರಿಸುತ್ತಿದ್ದೆವು. ನಾವು ಒಂದು ಸ್ಥಳಕ್ಕೆ ಹೋದಾಗ ಬಹಳ ಶೀಘ್ರ ಸಮಯದಲ್ಲಿ ನಾವು ತಂದಿದ್ದಂತಹ ಸತ್ಯವೇದಗಳೆಲ್ಲವೂ ಖಾಲಿಯಾದವು. ಒಂದು ಸ್ತ್ರೀಯು ಬಂದು ಸತ್ಯವೇದವನ್ನು ನಮ್ಮ ಬಳಿಯಲ್ಲಿ ಕೇಳಿದರು. ನಮ್ಮಲ್ಲಿದ್ದಂತಹ ಎಲ್ಲಾ ಸತ್ಯವೇದಗಳು ಈಗಾಗಲೇ ಕೊಡಲ್ಪಟ್ಟವು, ಎಲ್ಲ ಖಾಲಿಯಾಗಿದ್ದವು. ಒಂದು ಬೈಬಲ್ಗಾಗಿ, ಒಂದು ಸತ್ಯವೇದಕ್ಕಾಗಿ ಆಕೆ ನಮ್ಮಲ್ಲಿ ಬಹಳವಾಗಿ ಬೇಡಿಕೊಂಡಳು. ಆಗ ನನಗೆ ಅರ್ಥವಾಯಿತು, ನಾವು ಬಸ್ಸಿನಲ್ಲಿದ್ದಂತ ಆ ಚಾಲಕನ ಬಳಿಯಲ್ಲಿ ಒಂದು ಸತ್ಯವೇದವಿತ್ತೆಂದು ತಿಳಿದು ಬಂತು. ನಾನು ಹೇಳಿದೆ, ನಿನ್ನ ಬಳಿಯಲ್ಲಿ ಕೊಡು, ನೀನು ಹಡಗಿಗೆ ಬಂದಾಗ ನಾನು ನಿಮಗೆ ಕೊಡುತ್ತೇನೆ. ಆಗ ಆ ವ್ಯಕ್ತಿಯನ್ನು ನನಗೆ ಕೊಟ್ಟನು. ನಾನು ಆ ಒಂದು ಸ್ತ್ರೀಗೆ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟೆ. ಆಕೆ ಕಣ್ಣೀರು ಸೂಸುತ್ತಿದ್ದಳು. ಆ ಸತ್ಯವೇದಕ್ಕೆ ಮುತ್ತಿಟ್ಟು ಅಂತಹ ಒಂದು ಹಸಿವೆಯನ್ನು ಅವರು ದೇವರ ವಾಕ್ಯದ ವಿಷಯದಲ್ಲಿ ಹೊಂದಿದ್ದರು. ನಾನು ಅದನ್ನು ಹೇಳಿ ಇನ್ನೊಂದು ವಿಷಯವನ್ನು ಹೇಳಿ ಮುಗಿಸ್ತೇನೆ. ನಾವು ಒಂದು ದಿವಸ ಬೆಳಗಿನ ಜಾವ ಒಂದು ಸ್ಥಳಕ್ಕೆ ಹೋದೆವು. ನಮ್ಮ ಬಸ್ಗಳು ಇನ್ನು ಬಂದಿರಲಿಲ್ಲ. ನಾವಲ್ಲಿ ಕಾಯುತ್ತಾ ಕುಳಿತಿದ್ದೆವು. ಏನ್ ಮಾಡುವುದು? ಅಲ್ಲಿ ಹತ್ತಿರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು. ನಾವು ಸತ್ಯವೇದವನ್ನು ವಿತರಣೆ ಮಾಡೋದಕ್ಕಾಗಿ ಆ ಪೊಲೀಸ್ ಠಾಣೆಯಲ್ಲಿದ್ದಂತಹ ಆ ವಾಹನಗಳನ್ನು ನಮಗೆ ಕಳಿಸಿಕೊಟ್ಟರು. ಆ ಒಂದು ಪೊಲೀಸ್ ವಾಹನಗಳಲ್ಲಿ ನಾವು ಸತ್ಯವೇದಗಳನ್ನು ತುಂಬಿಸಿದೆವು. ಕೆಲವು ವರ್ಷಗಳ ಹಿಂದೆ ಅದು ಸೋವಿಯತ್ ಯೂನಿಯನ್ ಎಂಬುದಾಗಿ ಕರೆಯಲ್ಪಡುತ್ತಿತ್ತು. ಆದರೆ ನಂತರ ನಮಗೆ ಅರ್ಥವಾಯಿತು, ಅದೇ ಪೊಲೀಸ್ ಠಾಣೆಯಲ್ಲಿ ಅನೇಕ ಮಂದಿ ಕ್ರೈಸ್ತರು ಕೊಲ್ಲಲ್ಪಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಂಡೆವು. ಈಗ ಅದೇ ಜನರು ನಾವು ಸತ್ಯವೇದವನ್ನು ವಿತರಣೆ ಮಾಡೋದಕ್ಕೆ ನಮಗೆ ಅನುಮತಿಸುತ್ತಿದ್ದಾರೆ. ನಾನು ಈ ಸಂಗತಿಗಳನ್ನ ರಷ್ಯಾದಲ್ಲಿದ್ದಾಗ ಈ ಸಂಗತಿಗಳನ್ನು ಅನುಭವಿಸಿದೆನು. ನಾನು ಹಿಂತಿರುಗಿ ಬರುವಾಗ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಹೋರಾಟ. ಜೀವಿತದ ಉದ್ದೇಶವೇನು? ಅದು ಹಣವನ್ನು ಸಂಪಾದನೆ ಮಾಡುವುದು, ಅಥವಾ ಇನ್ನು ವೃತ್ತಿಪರವಾಗಿ ಹೆಚ್ಚಾಗುವುದು, ಇನ್ನು ಹೆಚ್ಚು ಹಣ ಸಂಪಾದನೆ ಮಾಡುವುದು,
enjoy all the garbage available in America or in Bangalore. ಅಥವಾ ಬೆಂಗಳೂರಿನಲ್ಲಿ ಅಮೆರಿಕದಲ್ಲಿರುವಂತಹ ಕಸಗಳಲ್ಲಿ ಆನಂದಿಸುವುದು. The whole flight time I was struggling. ನಾನು ಫ್ಲೈಟ್ ನ ಒಂದು ಪ್ರಯಾಣದಲ್ಲೆಲ್ಲ ನಾನು ಆ ವಿಷಯದಲ್ಲಿ ಹೋರಾಡುತ್ತಿದ್ದೆನು. I saw people who are hunger, they never heard a Bible. Now when they have heard that there's a Bible, they were rushing into the hunger for the Bible. ಯಾಕಂದ್ರೆ ಎಂದಿಗೂ ಸತ್ಯವೇದವನ್ನ ಹೊಂದದಂತ ಜನರು ಸತ್ಯವೇದವನ್ನ ಪಡಕೊಂಡಾಗ ಆ ಸತ್ಯವೇದದ ವಿಷಯದಲ್ಲಿ ಅವರಿಗೆ ಇದ್ದಂತಹ ಹಸಿವೆಯನ್ನು ನಾನು ಕಂಡೆನು. By the time my flight landed in the US, God has confirmed in my heart that this is the best book. This is the powerful book, and I should take it as gold and preach the word. ಈಗ ನಾನು ಆ ಒಂದು ವಿಮಾನದ ಪ್ರಯಾಣವನ್ನು ನಾನು US ನಲ್ಲಿ ನಾನು ಬಂದು ಇಳಿಯುವಾಗ ಆಗಾಗಲೇ ಕರ್ತನು ನನಗೆ ಹೇಳಿದ್ದನು, ಇದು ಉತ್ತಮವಾದಂತಹ ಪುಸ್ತಕ, ಇದು ಶಕ್ತಿಯುತವಾದಂತಹ ಪುಸ್ತಕ, ಈ ಪುಸ್ತಕವನ್ನು ತೆಗೆದುಕೊಂಡು ನಾನು ಸಾರೋದಕ್ಕೆ ಹೋಗಬೇಕೆಂಬ ಒಂದು ಭಾರವನ್ನು ಕರ್ತನ ಹೃದಯದಲ್ಲಿ ಕೊಟ್ಟನು. ಈ ಪುಸ್ತಕವು ಶಕ್ತಿಯುತವಾದದ್ದು, ಈ ಪುಸ್ತಕವು ಅಪಾಯಕಾರಿಯಾದದ್ದು. ಚಕ್ರವರ್ತಿಗಳು ಅದನ್ನು ತಿಳಿದಿದ್ದರು, ಪೋಪ್ ಅದನ್ನು ತಿಳಿದಿದ್ದರು, ಸಮತವಾದವನ್ನು ತಿಳಿದಿತ್ತು, ಅಲ್ಲಿದ್ದಂತ ಅಧಿಕಾರಿಗಳು ಅದನ್ನು ತಿಳಿದಿದ್ದರು. ಅವರು ಅದನ್ನು ನಿಲ್ಲಿಸಲು ಪ್ರಯತ್ನ ಮಾಡಿದರು ಅಥವಾ ನಿಲ್ಲಿಸಿದರೂ ಕೂಡ ದೇವರ ಕಾರ್ಯವು ಮುಂದೆ ಸಾಗುತ್ತಲೇ ಇದೆ. ಸಹೋದರ ಸಭೆಯಲ್ಲಿರುವಂತಹ ನಾವುಗಳು ಎಷ್ಟು ಮಾತ್ರ ಅದನ್ನು ಕೇಳಿದ್ದೇವೆ? ಅದಕ್ಕಾಗಿ ನಿಮಗೆ ಆಸೆ ಇದೆಯೋ, ಬಯಕೆ ಇದೆಯೋ? ನೀವು ನಿಜವಾಗಿಯೂ ಮಾನಸಾಂತರ ಪಟ್ಟು ಕರ್ತನಲ್ಲಿ ನಂಬಿಕೆ ಇಟ್ಟಿರುವಂತ ವಿಶ್ವಾಸಿಯಾಗಿದ್ದೀರಾ? ನೀವು ನಂಬಿದ್ದೇವೆ ಎಂದು ಹೇಳಿ ನಿಮ್ಮ ಜೀವಿತದಲ್ಲಿ ಯಾವುದೇ ಬದಲಾವಣೆ ಇಲ್ಲದವರಾಗಿರಬೇಡಿರಿ. ನಿಮಗೆ ದೇವರ ಕಾರ್ಯಗಳ ವಿಷಯಗಳು ನಿಮ್ಗೆ ಆಸಕ್ತಿ ಇದೆಯಾ? ದೇವರ ವಾಕ್ಯದ ಸೇವೆಗಳ ವಿಷಯಗಳು ನಿಮ್ಗೆ ಆಸಕ್ತಿ ಇದೆಯಾ? ನೀವು ಹೆಚ್ಚು ಕಸಗಳನ್ನು ಸೇರಿಸಿ ಹೆಚ್ಚು ಹಣ ಸಂಪಾದನೆ ಮಾಡಬೇಕೆಂಬುದರಾಗಿದ್ದೀರಿ. ಇದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತ ಸಮಯ. ನಾನು ಇಲ್ಲಿವರೆಗೂ ಎಷ್ಟು ದೂರ ಬಂದಿದ್ದೇನೆ ಎಂಬುದಾಗಿ ನಾನು ಹೇಳುವುದಿಲ್ಲ. ನಾನು ಏನೇ ಸಾಧಿಸಿದ್ರು ಕೂಡ ಅವೆಲ್ಲವೂ ದೇವರ ಕೃಪೆಯಿಂದಲೇ. ದೇವರ ವಾಕ್ಯವು ನನ್ನ ಜೀವಿತದ ಮೇಲೆ ಸಾಕಷ್ಟು ಪರಿಣಾಮವನ್ನು ಅದು ಬೀರಿದೆ. ಆದ್ರೆ ಆ ದೇವರ ನಿಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಿನದನ್ನ ಮಾಡಲು ಸಾಧ್ಯ. ಯೌವನಸ್ಥರೇ, ನೀವು ವರ್ಷಗಳಿಂದ ಕೇಳುತ್ತಾ ಬರುತ್ತಿದ್ದೀರಿ, ದೇವರ ವಾಕ್ಯದೊಂದಿಗೆ ಆಟವಾಡಬೇಡಿ. ನೀವು ಅಗಪೆಯಲ್ಲಿ ನಡೆಯುವಂತಹ ಭಾನುವಾರ ಶಾಲೆ ಮತ್ತು BBS ಕಾರ್ಯಕ್ರಮಗಳಲ್ಲಿ ಐಶ್ವರ್ಯವಂತವನ್ನು ಮತ್ತು ಲಾಜರನ ಒಂದು ನಾಟಕವನ್ನು ನೀವು ಮಾಡಬಹುದು. ಅವುಗಳನ್ನು ಮಾಡಿಯೂ ಕೂಡ ನೀವು ನರಕಕ್ಕೆ ಹೋಗಬಹುದು. ಇಸ್ಕರಿಯೋತ ಯೂದನು ಕರ್ತನಾದ ಯೇಸುವಿನೊಂದಿಗೆ 3.5 ವರ್ಷಗಳ ಕಾಲ ಜೀವಿಸಿದನು. ಅವನ ರಕ್ಷಕನೊಂದಿಗೆ ಬಹಳ ಹತ್ತಿರವಾದವನಾಗಿ ಆತನೊಂದಿಗೆ ನಿದ್ರಿಸಿದನು, ಊಟ ಮಾಡಿದನು, ನಡೆದಾಡಿದನು. ಆದರೆ ಅವನು ಓದದಲ್ಲಿ ನೀವು ಯೇಸು ಕ್ರಿಸ್ತನ ಜೊತೆ ಪಕ್ಕದಲ್ಲೇ ಇದ್ದರೂ ಕೂಡ ನೀವು ನರಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಅಗಪೆಗೆ ಸೇರಿದವರಾಗಿದ್ದರೂ ಕೂಡ ನೀವು ನರಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಅಕ್ಸೆಪ್ಟ್ನಲ್ಲಿ ಇದ್ದವರಾಗಿದ್ದರೂ ಕೂಡ ನೀವು ನರಕಕ್ಕೆ ಹೋಗಲಿಕ್ಕೆ ಸಾಧ್ಯ. ನಿಮ್ಮ ಹೃದಯದಲ್ಲಿ ನನ್ನ ಹೃದಯದಲ್ಲಿ ನಿಜವಾದಂತಹ ಮಾನಸಾಂತರವಿಲ್ಲದಿದ್ದರೆ ನಾವು ನರಕಕ್ಕೆ ಹೋಗುವುದು. ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ. ಅವರು ವೃತ್ತಿಪರವಾಗಿ ಒಬ್ಬ ವೈದ್ಯರು, ಅವರು ಯಾಕೆ ಇದನ್ನ ಮಾಡಬೇಕು? ಅವರು ವೃತ್ತಿಪರವಾಗಿ ಅನೇಕ ಸಂಪತ್ತನ್ನು ಸಾಧಿಸಬಹುದಾಗಿದ್ದಲ್ಲವೇ? ಯಾಕೆ ಈ ಪುಸ್ತಕವನ್ನು ತೆಗೆದುಕೊಂಡು ಅವರು ಅದನ್ನು ಸಾರುತ್ತಿದ್ದಾರೆ? ಯಾಕಂದ್ರೆ ಈ ವಾಕ್ಯವು ಅವರ ಜೀವಿತವನ್ನು ಬದಲಾಯಿಸಿದೆ. ಈ ಒಂದು ವಾಕ್ಯದ ಮೌಲ್ಯವನ್ನು ಅವರು ತಿಳಿದಿದ್ದಾರೆ. ನಾವು ಹಣದ ಹಿಂದೆ ಹೋಗಿ ನನಗೆ ಎಲ್ಲಿ ಸೌಕರ್ಯ ಸಿಗುತ್ತದೆ, ನನಗೆ ಎಲ್ಲಿ ಸ್ವಾತಂತ್ರ್ಯ ಸಿಗುತ್ತದೆ? ದೇವರ ವಾಕ್ಯವು ಮತ್ತು ದೇವರ ಸಭೆಯ ಕಾರ್ಯಗಳು ಎರಡನೇದು. ಒಂದು ವೇಳೆ ನನ್ನಲ್ಲಿ ಇಷ್ಟಪಡುವುದಿಲ್ಲ, ನನಗೆ ಗೊತ್ತು. ನಿಮ್ಮನ್ನ ಮೆಚ್ಚಿಸುವುದಕ್ಕಾಗಿ ನಾನು ಇಲ್ಲಿ ಬಂದಿಲ್ಲ. ನಿಮ್ಮ ಸೌಕರ್ಯಗಳು ಹೆಚ್ಚಾಗುವಾಗ ನಿಮ್ಮ ಆತ್ಮಿಕತೆ ಕುಂಠಿತವಾಗುತ್ತದೆ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಥೆಸಲೋನಿಕ ಸಭೆಯ ವಿಶ್ವಾಸಿಗಳ ಹಾಗೆ ಅವರು ದೇವರ ವಾಕ್ಯವನ್ನು ಕೇಳಿದರು. ಆ ಮಾಟ ಮಂತ್ರಗಳನ್ನು ಮಾಡುತ್ತಿದ್ದವರೆಲ್ಲರೂ ಆ ಪುಸ್ತಕಗಳನ್ನು ಸುಟ್ಟು ಬಿಟ್ಟರು. ಆ ಪುಸ್ತಕಗಳ ಬೆಲೆ ಎಷ್ಟಾಗಿತ್ತು? ಕರ್ತನಾದ ಯೇಸು ಕ್ರಿಸ್ತನ ಇಟ್ಕೊಳ್ಳಲಿಕ್ಕೆ ಇಸ್ಕರಿಯೋತನಿಗೆ ಕೊಟ್ಟಂತ ಹಣದ ಮೌಲ್ಯವೆಷ್ಟು?
50,000 silver coins. 50,000 ಬೆಳ್ಳಿ ನಾಣ್ಯಗಳು. They have to realize that this has to go to be with the Lord. ನಾವು ಕರ್ತನೊಂದಿಗೆ ಇರಬೇಕಾದರೆ ಈ ಸಂಗತಿಗಳು ನಾವು ನಮ್ಮಿಂದ ತೊಲಗಬೇಕೆಂಬುದನ್ನು ನಾವು ಅರ್ಥ When we ಮಾಡಿಕೊಳ್ಳಬೇಕು. read in 1 Thessalonians, turn from idols to the living God. ನಾವು ಥೆಸಲೋನಿಕದವರ ಬರೆದ ಪತ್ರಿಕೆಯಲ್ಲಿ ಓದುತ್ತೇವೆ, ಅವರು ವಿಗ್ರಹಗಳನ್ನು ಬಿಟ್ಟು ಜೀವವುಳ್ಳ ದೇವರ ಕಡೆ ತಿರುಗಿಕೊಂಡರು. That's the message that can change our life. ಆ ಒಂದು ಸಂದೇಶವೇ ನಮ್ಮ ಜೀವಿತಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ. Whatever you get, you will never be satisfied. ಆ ಒಂದು ವೇಳೆ ಅಂತ ಬದಲಾವಣೆ ಇಲ್ಲದೆ ಹೋದರೆ ನಿಮ್ಮ ಜೀವಿತದಲ್ಲಿ ನೀವು ಏನನ್ನೇ ಪಡ್ಕೊಂಡವರು ನಿಮಗೆ God's ಗೊತ್ತಿರುವುದಿಲ್ಲ. ministry you don't value. ನೀವು ದೇವರ ಸೇವೆ Where you get more, you go for it. ನಿಮಗೆ ಎಲ್ಲಿ ಹಣ ಹೆಚ್ಚಾಗಿ ಸಿಗುತ್ತದೋ ನೀವು ಅಲ್ಲಿ ಹೋಗಲಾಗಿರ್ತೀರಿ. Make money. ವರ್ಷಗಳ ಉದ್ದಕ್ಕೂ ನೀವು ಹಣ ಸಂಪಾದನೆ ಮಾಡಬಹುದು, But at the end you will be unhappy. ಆದರೆ ಅಂತ್ಯದಲ್ಲಿ ನೀವು ಸಂತೋಷವಿಲ್ಲದವರಾಗಿರ್ತೀರಿ. As you receive the word of God as it is. ದೇವರ ವಾಕ್ಯವು ಇರುವ ರೀತಿಯಲ್ಲಿ ಅದನ್ನು ನಾವು ಸ್ವೀಕರಿಸುವರಾಗಿರೋಣ. Work in our life. ಅದು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಲಿ. God speak to us. ದೇವರ ನಮ್ಮೊಟ್ಟಿಗೆ ಮಾತನಾಡಲಿ, Speak to me. ನನ್ನೊಟ್ಟಿಗೆ ಮಾತನಾಡಲಿ, Change in our life. ನಮ್ಮ ಜೀವನ ಬದಲಾಯಿಸಲಿ. One of the greatest tools of Satan today is this. ಇಂದು ಸೈತಾನನು Gadget. ಉಪಯೋಗಿಸಿಕೊಳ್ಳುವಂತಹ ಒಂದು ಶ್ರೇಷ್ಠವಾದ ಒಂದು ದೊಡ್ಡದಾದಂತಹ ಸಲಕರಣೆ Upakarana, gadget is this. Earlier it was idiot box television. Okay, it was ಮೊದಲು ದೂರದರ್ಶಕ ಆಗಿತ್ತು. idiot box ಅನ್ನೋ ಹೆಸರಿದೆ. ಅದನ್ನು ಮೂರ್ಖತನದ ಒಂದು ಪೆಟ್ಟಿಗೆ ಎಂದು ಕರೆಯುತ್ತಾರೆ. Now this is it. ಈಗ ಇದಾಗಿದೆ. Close to our heart. ನಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದದ್ದು. 3 SIMs. 3 ಸಿಮ್ ಕಾರ್ಡ್ಗಳು. One on the left pocket, one on the right pocket. What for? ಒಂದು ಫೋನ್ ಹಿಂದಿನ ಒಂದು ಜೋಬಿನಲ್ಲಿ, ಒಂದು ಫೋನ್ ಮುಂದಿನ ಜೋಬಿನಲ್ಲಿ. Night till 1:30 watching it. ತಡರಾತ್ರಿ 1:30 ಅದನ್ನು ನೋಡುವಂಥದ್ದು. We parents also have done it. ನಾವು ಪೋಷಕರು ಕೂಡ ಅದನ್ನು ನಾವು ಮಾಡಿದ್ದೇವೆ. I watch sometimes like some older couples and older man. What is he watching? ನಾನು ಕೆಲವು ಸಂದರ್ಭಗಳನ್ನು ನೋಡುವಾಗ ನಾನು ನೋಡುವಂತವರು ಈ ತಾತನ ಏನನ್ನು ನೋಡುತ್ತದೆ ಬಂದಾಗ ಏನು ನೋಡುತ್ತೆ ಅಂತ ನಾನು ನೋಡಿದೆ. ನೋಡಿದಾಗ ಬೇರೆ ಚೇಂಜ್ ಮಾಡಿ. ನಮ್ಮನ್ನು ನೋಡಿದಾಗ ಅವರು ಇದ್ದಕ್ಕಿದ್ದಾಗೆ ಬದಲಾಯಿಸ್ತಾರೆ. ಅವರು ಅದನ್ನು ಬದಲಾಯಿಸ್ತಾರೆ. Young children, what are you watching? ಯೌವನಸ್ಥರೇ, ನೀವು ಏನನ್ನು ನೋಡುತ್ತಿದ್ದೀರಿ? There's a saying in English in America, garbage in, garbage out. ಕಸವನ್ನ ಹಾಕಿಕೊಳ್ಳುವುದು, ಕಸವನ್ನ ಬಿಸಾಡುವುದು. I am guilty for it in my life. ನನ್ನ ಜೀವಿತದಲ್ಲಿ ಅವುಗಳನ್ನು ಮಾಡಿದ ವಿಷಯದಲ್ಲಿ ನಾನು ಕೂಡ ದೋಷಿಯಾಗಿದ್ದೇನೆ. Few months back I went to Jindal. ಕೆಲವು ತಿಂಗಳ ಹಿಂದೆ ನಾನು ಜಿಂದಾಲ್ ಸಭೆಗೆ ಹೋದೆನು. I asked Keshav brother. ನಾನು ಕೇಶವ ಬ್ರದರ್ನ ಕೇಳಿದೆ, How can you delete YouTube from my phone? ನೀನು ಯಾವ ರೀತಿ, ಹೇಗೆ ನಿನ್ನ ಫೋನ್ ನಿಂದ ನೀನು ಯೂಟ್ಯೂಬ್ ಅನ್ನು ಡಿಲೀಟ್ ಮಾಡಬಹುದು? He helped me delete. ಆ ಸಹೋದರನು ಅದಕ್ಕೆ ನನಗೆ ಸಹಾಯ ಮಾಡಿದನು. I thank God. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಿಸುತ್ತೇನೆ. Certain things you have to delete it. ನೀವು ಕೆಲವು ಸಂಗತಿಗಳನ್ನ ನೀವು ತೆಗೆದು Certain ಹಾಕಬೇಕು. things you have to say no. ಕೆಲವು ಸಂಗತಿಗಳಿಗೆ ನೀವು ಬೇಡ ಎಂಬುದಾಗಿ ಹೇಳಬೇಕು. So the other book is this book. ಈ ಪುಸ್ತಕಗಳನ್ನ ನೀವು ಓದುವುದಕ್ಕೆ ಬೇರೆ ಪುಸ್ತಕಗಳನ್ನ ತೆಗೆದು ಹಾಕಬೇಕು. Change your life. ನಿಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳಿರಿ. You have little money and you drink Ganji, you will have satisfaction. ನೀವು ಸ್ವಲ್ಪ ಹಣ ಹೊಂದಿದ್ದರೂ, ನೀವು ಗಂಜಿ ಕುಡಿಯೋರಾಗಿದ್ದರೂ ಕೂಡ ನಿಮ್ಮ ಜೀವಿತದಲ್ಲಿ ತೃಪ್ತಿ ಮತ್ತು ಸಮಾಧಾನವನ್ನು ಹೊಂದುವಿರಿ. ದೇವರು ನಮಗೆ ಸಹಾಯ ಮಾಡಲಿ. ದೇವರು ನಮಗೆ ಮಾತನಾಡಲಿ. This is ruining generations. ಈ ಒಂದು ಸಂಗತಿ ಉಪಕರಣವು ತಲೆಮಾರುಗಳನ್ನ ಅದು ನಾಶ ಮಾಡುತ್ತದೆ, ನಿರ್ನಾಮ ಮಾಡುತ್ತದೆ. Some are becoming numb. Numb ಅಂದ್ರೆ ನಮ್ಮ ಸಭೆಗಳೆಲ್ಲವೂ ಜೋಬು ಹಿಡಿದಂತ ಸಮಯಗಳಾಗುತ್ತಿದ್ದಾವೆ. we are what is that injection doctor give for anesthesia. It makes us numb. ನಾವು ನಮ್ಮನ್ನ ಮತ್ತು ಬಂದ ಹಾಗೆ ಮಾಡುತ್ತವೆ. ದೇವರು ನಮ್ಮೊಟ್ಟಿಗೆ ಮಾತನಾಡಲಿ. ನೀವು ಸಂಜೆ ವೇಳೆ ಒಂದು ವೇಳೆ ನೀವು ಬರುವುದಾದರೆ ಇನ್ನು ನಾನು ಖಂಡಿತವಾಗಿ ನಾನು ಭರವಸೆ ಇಡುತ್ತೇನೆ, ನೀವು ಅಧಿಕವಾಗಿ ಕೇಳುತ್ತೀರಿ. ದೂರದಿಂದ ಬರುವವರು ದಯಮಾಡಿ ಇಲ್ಲೇ ಉಳಿದುಕೊಳ್ಳಿ. ನಿಮಗೆ ಬೇಕಾದಂತಹ ಸಂಗತಿಗಳನ್ನು ಒದಗಿಸುತ್ತೇವೆ. ದಯಮಾಡಿ ಸಂಜೆ ಕೂಟವನ್ನ ಮುಗಿಸಿ ಹೋಗಿರಿ. Newspaper we read and then we give it for Padalekkai back. ನಾನು ವಾರ್ತಾಪತ್ರಿಕೆಯನ್ನು ಓದಿ ಅವರನ್ನು ಕಡಲೆಕಾಯಿ ಹಾಕೋದಕ್ಕೆ ಕೊಡ್ತೇವೆ. What do you do after using it? ನಾವು ಒಂದು ವೇಳೆ ನಾವು ಒಂದು ವಾರ್ತಾಪತ್ರಿಕೆಯನ್ನು ಓದಿ ಅದರಿಂದ ನಮಗಾಗುವ ಪ್ರಯೋಜನವೇನು? Padalekkai back ಮಾಡಿ. ಒಂದು ಕಡಲೆಕಾಯಿಯನ್ನು ಸುತ್ತುವುದಕ್ಕಾಗಿ. ಆದರೆ ಇದು ಹಾಗಲ್ಲ. ಇದು ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ದೇವರು ನಿಮಗೆ ಸಹಾಯಿಸಲಿ. ನನ್ನ ಮಾತುಗಳು ಕಠಿಣವಾಗಿರಬಹುದು, ಆದರೆ ಅದು ನನ್ನ ಬಳಿಗೆ ನಾನು ಮಾತನಾಡಿಕೊಳ್ಳುವಂತ ಮಾತುಗಳು. ವಾಕ್ಯ ಸಹೋದರನಿಗೆ